ಇದು ರಿಪಬ್ಲಿಕನದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಮ್ಮ ವಿಧಾನಸೌಧ ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ ಅನ್ನುವಂಥ ಪ್ರಶ್ನೆಗೆ ನಿಮ್ಮ ರಿಪಬ್ಲಿಕನ ರಿಯಾಲಿಟಿ ಚೆಕ್ ನಡೆಸಿದೆ. ರೈಲ್ವೆ ಸ್ಟೇಷನ್ ಬಳಿಕ ವಿಧಾನಸೌಧದಲ್ಲಿ ರಿಯಾಲಿಟಿ ಚೆಕ್. ಕರುನಾಡ ಶಕ್ತಿ ಸೌಧ ಭದ್ರತೆಯ ರಿಯಾಲಿಟಿ ಚೆಕ್ ನಿಮ್ಮ ರಿಪಬ್ಲಿಕನದಲ್ಲಿ. ಮೆಗಾ ರಿಯಾಲಿಟಿ ಚೆಕ್ ನಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ. ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ ಎಷ್ಟು ಸೇಫ್ ಆಗಿದೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ರಿಪಬ್ಲಿಕನದಲ್ಲಿ ವಿಧಾನಸೌಧ ಭದ್ರತೆಯ ಲೋಪ ಬಯಲಾಗಿದೆ. ರಿಯಾಲಿಟಿ ಚೆಕ್ ನಲ್ಲಿ ಭದ್ರತೆಯ ಲೋಪ ಬಯಲಾಗಿರೋದು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇರೋದು, ವಿಧಾನಸೌಧಕ್ಕೆ ಸೂಕ್ತ ಭದ್ರತೆಯೇ ಇಲ್ಲ. ಕರುನಾಡ ಶಕ್ತಿ ಸೌಧಕ್ಕಿಲ್ಲ ಸೂಕ್ತ ಬಂದೋಬಸ್ತ್. ಯಾರೇ ಪ್ರವೇಶ ಮಾಡಿದ್ರು ಕೂಡ ನೋ ಚೆಕಿಂಗ್. ಬ್ಯಾಕ್ ಸ್ಕ್ಯಾನಿಂಗ್ ಯಂತ್ರಗಳು ಇಲ್ಲ. 3 ವರ್ಷಗಳಿಂದ ಸ್ಕ್ಯಾನಿಂಗ್ ಮಷಿನ್ಗಳೇ ಇಲ್ಲದಂತಾಗಿದೆ ವಿಧಾನಸೌಧದಲ್ಲಿ. ಸರಿಯಾದ ಬ್ಯಾಕ್ ಸ್ಕ್ಯಾನಿಂಗ್ ಕೂಡ ಇಲ್ಲ. 4 ದಿಕ್ಕಿನ ಬಾಗಿಲುಗಳಲ್ಲಿ ಭದ್ರತೆಯ ಲೋಪ ಎದ್ದು ಕಂಡಿದೆ ರಿಪಬ್ಲಿಕನ ರಿಯಾಲಿಟಿ ಚೆಕ್ ನಲ್ಲಿ. ಇದು ರಿಪಬ್ಲಿಕನದ ಬಿಗ್ ರಿಯಾಲಿಟಿ ಚೆಕ್. ನಮ್ಮ ಕರುನಾಡಿನ ಶಕ್ತಿ ಕೇಂದ್ರ ವಿಧಾನಸೌಧ ನಮ್ಮ ರಾಜ್ಯದ ಜನಪ್ರತಿನಿಧಿಗಳು ಇರುವಂತಹ ಸ್ಥಳ. ನೋಡಿ, ಯಾರೇ ಒಳಗಡೆ ಪ್ರವೇಶ ಮಾಡಿದ್ರು ಕೂಡ ಆರಾಮಾಗಿ ಹೋಗ್ಬಹುದು. ಮೊದಲೆಲ್ಲ ಅವ್ರ ಹತ್ರ ಯಾಕೆ ಹೋಗ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ, ಯಾರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳ ಪರಿಶೀಲನೆ ಆಗೋದು, ಬ್ಯಾಗ್ ಚೆಕ್ಕಿಂಗ್ಗಳಾಗೋದು, ಏನಾದರೂ ತೆಗೆದುಕೊಂಡು ಹೋಗ್ತಿದ್ದಾರಾ, ಮೆಟಲ್ ಡಿಟೆಕ್ಟರ್ಗಳಿರೋದು. ಬಟ್ ಯಾವುದೂ ಕೂಡ ಶಕ್ತಿ ಕೇಂದ್ರದಲ್ಲಿ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಭದ್ರತೆ ಅಂತೂ ಇಲ್ಲ. ಯಾರೇ ಹೋದ್ರೂ ಕೂಡ ಆರಾಮಾಗಿ ಹೋಗ್ಬೋದು. ಯಾರನ್ನ ಕೂಡ ತಪಾಸಣೆ ಮಾಡಲಾಗಲ್ಲ. ವಿಧಾನಸೌಧದ 4 ಬಾಗಿಲುಗಳ ಮೂಲಕ ಆರಾಮಾಗಿ ಜನರ ಓಡಾಟ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಬಸವರಾಜ್ ಮಾತನಾಡಿಸಿದ್ದಾರೆ ಕೆಲವರನ್ನ. ಅಲ್ಲಿನ ಭದ್ರತೆಯ ಲೋಪ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತಾ ಹೋಗ್ತಾರೆ. ಬನ್ನಿ ನೋಡ್ಕೊಂಡು ಬರೋಣ. ವಿಧಾನಸೌಧ ರಾಜ್ಯದ ಶಕ್ತಿ ಕೇಂದ್ರ. ಇಂತಹ ಶಕ್ತಿ ಕೇಂದ್ರದ ಒಳಗೆ ಪ್ರವೇಶ ಮಾಡುವವರು ಸಾಕಷ್ಟು ಜನರು ಇರ್ತಾರೆ. ಇಂತಹ ಸಾಕಷ್ಟು ಜನರ ಭದ್ರತೆಯನ್ನು ಪೊಲೀಸ್ ಇಲಾಖೆ ನಿರಂತರವಾಗಿ ಚೆಕ್ ಮಾಡಿಬಿಡುತ್ತೆ. ಆದರೆ ಈಗ ಒಂದು ಆತಂಕಕಾರಿ ವಿಚಾರ RTI ಮೂಲಕ ಹೊರಬಂದಿರತಕ್ಕಂಥದ್ದು. ವಿಧಾನಸೌಧದ ಒಳ ಪ್ರವೇಶ ಮಾಡ್ತಕ್ಕಂತಹ ಸ್ಕ್ಯಾನಿಂಗ್ ಮಿಷನ್ಗಳೇನಿದ್ದಾವೆ, ಬ್ಯಾಗನ್ನು ಸ್ಕ್ಯಾನ್ ಮಾಡಿ ಪೊಲೀಸರು ಬಿಡ್ತಕ್ಕಂತಹ ಮಿಷನ್ಗಳೇನಿದ್ದಾವೆ ಅವು ಕೆಟ್ಟಿದ್ದಾವೆ ಅನ್ನುವಂತಹ ಮಾಹಿತಿ ಈಗ RTI ಮೂಲಕ ಬಹಿರಂಗ ಆಗಿರುವಂಥದ್ದು. ಈ ಕುರಿತು ಮತ್ತೆ ಮಾತನಾಡೋದಕ್ಕೆ ಮತ್ತು ವಿಧಾನಸೌಧಕ್ಕೆ ಎಂಥ ರೀತಿಯಾದಂಥ ಆತಂಕಗಳಿದ್ದಾವೆ ಅನ್ನುವಂಥ ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ನನ್ನ ಜೊತೆಗೆ RTI ಕಾರ್ಯಕರ್ತರಾದಂಥ ನಿಂಗಪ್ಪ ಭಜಂತ್ರಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ವಕೀಲರು ಕೂಡ ಹೌದು ಅವರು ಮಾತಾಡ್ಸೋಣ. ಸರ್, ನಿಂಗಪ್ಪ ಅವರೇ, ಈಗಾಗಲೇ ಸರ್ ನೀವು ಇದನ್ನು ಹಾಕಿದಿರಿ, RTI ಮೂಲಕ ಹಾಕಿದಿರಿ. RTIಯಲ್ಲಿ 3 ವರ್ಷ, ಹೆಚ್ಚು ಕಡಿಮೆ 3 ವರ್ಷದಿಂದ ಮಿಷನ್ಗಳು ಕೆಟ್ಟಿದ್ದಾವೆ, ಸ್ಕ್ಯಾನಿಂಗ್ ಮಿಷನ್ಗಳು ಅಂತ ಒಂದು ವರದಿ ಬಂದಿದೆ. ಇದು ವಿಧಾನಸೌಧಕ್ಕೆ ಹಿಂದೆ ಕೂಡ ಒಂದಷ್ಟು ಅವಘಡಗಳು ಕೂಡ ಆಗಿದ್ದಾವೆ. ಇಂಥ ಸಂದರ್ಭದಲ್ಲಿ ಮಿಷನ್ಗಳನ್ನ ಸರಿ ಮಾಡತಕ್ಕಂಥ ಕೆಲಸ ಆಗಬೇಕಾಗಿತ್ತು, ಅದು ಆಗಿಲ್ಲ. ತಾವು ಆ ಮಾಹಿತಿ ಕೇಳಿದ್ರಿ, ತಮಗೇನು ಉತ್ತರ ಬಂದಿದೆ? ಸರ್, ನಾವು 2000 ನಾನು ಬೆಂಗಳೂರು ಪೊಲೀಸ್ ಕಮಿಷನರ್ ಸಾಹೇಬರಿಗೆ ಮಾಹಿತಿ ಹಾಕೋ ಮೂಲಕ ಅರ್ಜಿ ಕೊಟ್ಟಿದ್ದೆ ಸರ್. ನಾವು RTIದಲ್ಲಿ ಅವ್ರು ಏನು ಮಾಹಿತಿ ಕೊಟ್ಟರು ಅಂದರೆ 2021ರಿಂದ 23ವರೆಗೆ ದುರಸ್ತಿ ಅದಾವೆ ಎಲ್ಲ ಬ್ಯಾಗೇಜ್ ಸ್ಕ್ಯಾನರ್ಗಳೆಲ್ಲ. ಎಷ್ಟು ಸೌತ್ ನಾರ್ತ್ ವಿಧಾನಸೌಧ ಭದ್ರತೆ ಏನು ಕೊಟ್ಟಿದ್ರದ ಅವು ದುರಸ್ತಿ ಇದಾವೆ. ಅವನು 2021ರಿಂದ 23 ನಾವು ಖರ್ಚು ಮಾಡಿಲ್ಲ, ಅದಕ್ಕೆ ಏನು ವೆಚ್ಚ ಮಾಡಿಲ್ಲ, ನಾವು ಇದಕ್ಕೆ ಅದನ್ನ ರಿಪೇರಿನೂ ಮಾಡಿಲ್ಲ, ಒಟ್ಟು ಬಂದದ ಅವತ್ತು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್ ಲಿಖಿತವಾಗಿ. ಮತ್ತು 2023ವರೆಗೆ ನಾವು ಬೆಳಗಾವಿ ನಮ್ಮ ಬೆಂಗಳೂರು ವಿಧಾನಸೌಧ ಅಧಿವೇಶನದಾಗ ಚರ್ಚೆನೂ ಆಯ್ತು ಸರ್. ಇದು ವಿಷಯ ಚರ್ಚೆ ಆದ ನಂತರ ಅವ್ರು ಇದನ್ನು ಮಾಡಿಲ್ಲ ಸರ್. ಏನು ಚರ್ಚೆ ಆಯಿತು ಅದು ಟೆಂಡ್ರ್ ಕರೆದ್ರು. ಟೆಂಡ್ರ್ 2023 4ನೇ ತಿಂಗಳದಾಗ ಟೆಂಡ್ರ್ ಕರೆದಾರೆ ಸರ್. ಟೆಂಡ್ರ್ ಕರೆದ್ರು ಭೀ ಏನಾದರೂ ಮಷಿನ್ ಕುಣಿಸಿಲ್ಲ ಸರ್. ಮತ್ತು ಈಗ ಏನೋ ದುರದೃಷ್ಟಕರ ಸಂಗತಿ ಏನಾಗಿತ್ತು ಅಂದ್ರೆ, ಎಲ್ಲ 4 ದಿಕ್ಕಿನಾಗ ಏನು ಬ್ಯಾಗೇಜ್ ಸ್ಕ್ಯಾನರ್ಗಳು ಮೆಷಿನ್ಗಳು ಕುಣಿಸತಕ್ಕಂಥ ಏನು ಶೆಡ್ ಇತ್ತಲ್ಲ ರೀ, ಆ ಶೆಡ್ದಾಗ ಬ್ಯಾಗೇಜ್ ಸ್ಕ್ಯಾನರ್ಗಳೇ ಇಲ್ಲ. ಎಲ್ಲಿ ಹೋಗಿದಾವ ಅಂತ ಗೊತ್ತಿಲ್ಲ ಸರ್. ಹಳಿದೋದ್ರೆ ಇರಬೇಕಲ್ಲ ಸರ್, ಅದು ಇಲ್ಲ. ಮತ್ತು ಹೀಗಾಗಿ ಸರ್ ಅದಕ್ಕೆ ಮತ್ತೆ ಹೆಂಗೆ ಮಾನ್ಯ ನಮ್ಮ ಸಂಸತ್ ಮೇಲೆ ದಾಳಿ ಆಯಿತು. ಅಲ್ಲಿ ಅಷ್ಟೆಲ್ಲ ಇದು ಭದ್ರತೆ ಇದ್ರೂ ಭೀ ಆಗೈತಿ. ಇಲ್ಲಿ ಭದ್ರತೆ ಏನೂ ಇಲ್ಲ ಅಂತಂದರೆ ಮುಂದೆ ಅದಕ್ಕೆ ಯಾರು ಜವಾಬ್ದಾರಿ, ಯಾರು ಹೊಣೆ? ಈಗ ಯಾರು ಹೋಮ್ ಮಿನಿಸ್ಟರ್ ಸಾಹೇಬ್ರದ್ದು ಮಾಡ್ತಾರೋ ಅಥವಾ ಕಮಿಷನರ್ ಸಾಹೇಬ್ರದ್ದು ಮಾಡ್ತಾರೋ? ಯಾಕಂದ್ರೆ ನಮ್ಮ ಶಕ್ತಿ ಕೇಂದ್ರ ಅದು ವಿಧಾನಸೌಧ, ಇದಕ್ಕೆ ಜವಾಬ್ದಾರಿ ಯಾರು ತಗೋತಾರೆ ಅಂತ ನನ್ನೊಂದು ಕ್ವಶನ್ ಸರ್.
ಈಗ ಅದನ್ನು ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಣ ಹಾಕಿದ್ದಾರೆ. ತಮ್ಗೆ ಏನಾದರೂ ಹಣದ ಮಾಹಿತಿ ಏನಾದ್ರು ಕೊಟ್ಟಿದ್ದಾರೆ? ಅದಕ್ಕೆ ಖರ್ಚು ಮಾಡಿ ರಿಪೇರಿ ಮಾಡೋದು ಅದನ್ನು ಇಟ್ಕೋಬೇಕಾಗಿರ್ತಕ್ಕಂಥದ್ದು ವಿಧಾನಸೌಧದ ಆಡಳಿತ ಮಂಡಳಿ ಕೆಲಸ ಆದರೆ ಇನ್ನೂ ಮಾಡಿಲ್ಲ ಅನ್ನುವಂಥದ್ದು. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆ ಸರ್? 2021ರಿಂದ 23ವರೆಗೆ ಯಾವುದೇ ಥರ ಮಾಹಿತಿ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಸರ್. ಇಲ್ಲಿ ದಾಖಲೆದಾಗ ಅದ ರೀ. 2021ರಿಂದ ಪ್ರಸ್ತುತ ಇಲ್ಲಿವರೆಗೆ ವಿಧಾನಸೌಧದ ನಾಲ್ಕು ದಿಕ್ಕಿನಲ್ಲಿರುವ ಸ್ಕ್ಯಾನಿಂಗ್ ಮಷಿನ್ಗಳು ದುರಸ್ತಿಯಲ್ಲಿರ್ತವೆ, ಚಾಲನೆಯಲ್ಲಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸರ್. ಮತ್ತು 2021ನೇ ಸಾಲಿನಿಂದ ಇಲ್ಲಿವರೆಗೆ ಬೆಂಗಳೂರು ವಿಧಾನಸೌಧ ಭದ್ರತೆಯಲ್ಲಿರುವ ಸ್ಕ್ಯಾನಿಂಗ್ ಮಷಿನ್ಗಳು ರಿಪೇರಿ ಮತ್ತು ಇನ್ನಿತರ ಸಲಕರಣೆಗಳಿಗಾಗಿ ಯಾವುದೇ ರೀತಿಯ ಖರ್ಚು ವೆಚ್ಚಗಳನ್ನು ಮಾಡಿರುವುದಿಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಸರ್ ನನಗೆ. ಇದನ್ನು ರಾಜ್ಯ ಸರ್ಕಾರ ಮನಗಾಣಬೇಕಾಗಿದೆ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತು ತತ್ಕ್ಷಣವೇ ಈ ಸ್ಕ್ಯಾನಿಂಗ್ ಮಿಷನ್ಗಳನ್ನು ಅಳವಡಿಸುವಂಥದ್ದು ಮತ್ತು ಭದ್ರತೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.